ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಭಕ್ತ ಕನಕದಾಸರ ಜಯಂತಿಯನ್ನ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಗುಳೇದಗುಡ್ಡ ತಾಲೂಕಿನ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಅವರನ್ನ ಜೊತೆಗೆ ಸಮಾಜದ ಹಿರಿಯರನ್ನ, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಇದ್ದಾರೆ, ಅವರಿಗೆ ಪತ್ರಕರ್ತರವರು ಬಂಧುಗಳಿಗೂ ಸಹ ತಮ್ಮೆಲ್ಲರಿಗೂ ಈ ಶುಭ ದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಕನಕದಾಸರ ಬಗ್ಗೆ ಈ ಸಮಯ ನಾವೇನು 1 ಗಂಟೆ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡ್ಕೊಂಡು ಒಂದು ಕಚೇರಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅವರಿಗೆ ಒಂದು ಸ್ಮರಣಾರ್ಥವನ್ನು ಅವರ ಒಂದು ನೆನಪಿನಲ್ಲಿ ನೆನಪಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಯುವ ಪೀಳಿಗೆಗೆ, ಇಂದಿನ ಮಕ್ಕಳಿಗೆ ಇವರ ಕೀರ್ತನೆಗಳ ಬಗ್ಗೆ, ಇವರ ತತ್ವಗಳ ಬಗ್ಗೆ ಹೆಚ್ಚಿನ ಅರಿವು ಬರಲಿ ಅನ್ನೋದೇ ಇದರ ಮೂಲ ಉದ್ದೇಶ. ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗದೆ ಎಲ್ಲರನ್ನು ಒಳಗೊಂಡು ಈ ಜಯಂತಿ ಆಚರಣೆ ಆಗಬೇಕು. ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ. ನಮ್ಮಲ್ಲೇನು ತಾವು ತಿಳಿಸಿರುವಂಥ ನಾವು ಮಾತುಗಳನ್ನು ಪರಿಗಣನೆ ನೋಡ್ತೀವಿ. ನಮ್ಮ ತಾಲೂಕಿನಲ್ಲಿ ಸಹ ಇದನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ನೀವು ಎಲ್ಲರೂ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಕನಕದಾಸರ ಒಂದು ಭಕ್ತಿ ಮಾರ್ಗವನ್ನು ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ, ಮುಂದೆ ಎಲ್ಲ ಬೈಯುವರೆಲ್ಲ ಅಂದಣ ಇರಲಿ, ಏನೂ ಒಂದೇ ಹರಿಯೇ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನನಗೆ ಅದುವೇ ದೊಡ್ಡದು. ಮನುಷ್ಯ ಹಿಂದಾಗಿರೋದು ನನಗೆ ಕೆಟ್ಟದ್ದು ಬಯಸಿದವರನ್ನ, ಮುಂದೆ ನನಗೆ ಕೆಟ್ಟನ್ನ ಬಯಸೋರನ್ನ, ಎಲ್ಲರಿಗೂ ಒಳ್ಳೆಯದು ಬಯಸಿ ತಾನು ದೇವರ ಭಕ್ತಿಯಲ್ಲೇ ಒಂದು ತನ್ನ ಮುಕ್ತಿಯ ಮಾರ್ಗವನ್ನ ನನಗೆ ದಯಪಾಲಿಸುವಂತ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆ ರೀತಿಯಲ್ಲಿ ಮನುಷ್ಯ ಇಂಥ ಸದ್ಗುಣಗಳನ್ನ, ಅವರ ತತ್ವಗಳನ್ನ ಅಳವಡಿಸಿಕೊಂಡು ನೀವೆಲ್ಲರೂ ಮುಂದೆ ಅಭಿವೃದ್ಧಿ ಹೊಂದೋಣ, ಈ ತಾಲೂಕಿಗೆ ನಮ್ಮ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ಇಲ್ಲಿಗೆ ಆಗಮಿಸಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದು, ತಮ್ಮ ಒಂದು ಸಹಕಾರದಿಂದ, ತಮ್ಮ ಭಾಗವಹಿಕೆಯಿಂದ ಇದು ಯಶಸ್ವಿಯಾಗಿದೆ. ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕನಕ ಜಯಂತಿ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಕನಕದಾಸರು ವ್ಯಾಸರಾಯರ ಪರಮ ಶಿಷ್ಯರಾಗಿದ್ರಿಂದ ನೀನೊಂದ್ಸರಿ ವ್ಯಾಸಕೂಟಕ್ಕೆ ಬಾಕನ ಅಂತ ಕರೀತಾರೆ. ಆ ವ್ಯಾಸಕೂಟದೊಳಗಡೆ ಬ್ರಾಹ್ಮಣರಲ್ಲದೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಆದ್ರೂ ಕೂಡ ಗುರುಗಳು ಕರೆದಾರ ಅಂತೇಳಿ ಕನಕದಾಸರು ಹೋಗ್ಲೇಬೇಕು. ದ್ವಾರ ಭಾಗದಲ್ಲಿ ಒಬ್ಬ ಗೇಟ್ ಕಾಯುವಂತ ಮನುಷ್ಯ ಇರ್ತಾನೆ. ಆ ಮನುಷ್ಯ ಕನಕದಾಸರನ್ನು ತಡೀತಾನೆ. ಯಾರೋ ನೀನು? ಸ್ವಾಮಿ, ನಾನು ಕನಕ ಅಂತ ವ್ಯಾಸಪ್ಪ ಬರಕ್ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೇನೆ. ವ್ಯಾಸ ನಿನ್ಯಾಕೆ ಬರಕ್ ಹೇಳ್ತಾರೋ? ನೀನ್ ಯಾವ ಕನಕನ ಅಂದಾಗ, ನಾನ್ ಸ್ವಾಮಿ ಕುರುಬರ ಕನಕ, ದಂಡನಾಯಕ, ಇದು ದಂಡನಾಯಕನ ಮಗ, ಅದಕ್ಕೋಸ್ಕರ ಬಂದಿದ್ದೀನಿ. ಪಾಪ ಗುರುಗಳು ಕರೆದಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂದಾಗ, ನಿನಗೆ ಈ ವ್ಯಾಸಕೂಟದ ಒಳಗಡೆ ಬ್ರಾಹ್ಮಣನಲ್ಲದೆ ಬೇರೆ ಯಾರಿಗೂ ಪ್ರವೇಶವಿಲ್ಲ, ನೀನು ಅದರಲ್ಲಿ ಕುರುಬ ಅಂತ ಹೇಳ್ತಾ ಇದೀಯ, ಹೊರಟು ಹೋಗು ಅಂತ ಹೇಳಿ ತಳ್ಳಿಬಿಡ್ತಾರೆ. ಆಗ ಇಲ್ಲ, ಗುರುಗಳು ಕರೆದಿದ್ದಾರೆ, ನಾನು ಒಳಗಡೆ ಹೋಗ್ಲೇಬೇಕಂತ ಹಠ ಹಿಡಿತಾರೆ ಕನಕದಾಸರು. ಆಗ ಮನುಷ್ಯ ಏನ್ ಹೇಳ್ತಾನಂತಂದ್ರೆ, ನೋಡ್ಕಣೋ, ಒಳಗಡೆ ಹೋಗ್ಬೇಕಾದ್ರೆ ಸಾಹಿತ್ಯಗಳು ಗೊತ್ತಿರಬೇಕು, ಇತಿಹಾಸಗಳು ಗೊತ್ತಿರಬೇಕು, ಪುರಾಣಗಳು ಗೊತ್ತಿರಬೇಕು, ಭಾಗವತದ ಕಥೆಗಳು ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಕಲೆ ಅಂದ್ರೆ ಏನಂತ ಗೊತ್ತಿರಬೇಕು. ನೀನ್ ಸಾಮಾನ್ಯ ಕುರುಬರ ಮನೆಯಲ್ಲಿ ಹುಟ್ಟಿದ ನಿನ್ಗೆ ಹೆಂಗ್ ಗೊತ್ತಿರಕ್ ಸಾಧ್ಯ? ನಡಿ ಅಂದಾಗ ಕನಕದಾಸರ ಮನುಷ್ಯನಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ನನಗೇನು ಗೊತ್ತಿಲ್ಲ ಅಂತ ನೀನ್ ಹೆಂಗ್ ಹೇಳ್ತೀಯಪ್ಪ? ನೀನ್ ನನ್ನ ಪರೀಕ್ಷೆ ಮಾಡು, ನೀನ್ ಪರೀಕ್ಷೆಯಲ್ಲಿ ನಾನು ಪಾಸ್ ಆದ್ರೆ ಒಳಗಡೆ ಬಿಡು, ಇಲ್ಲ ನಾನೇ ಹೊರಟು ಹೋಗ್ತೀನಿ ಅಂದಾಗ ಆ ಮನುಷ್ಯ ಎಂತ ಪರೀಕ್ಷೆ ಮಾಡ್ತಾನಂತಂದ್ರೆ, ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಕರು ಹಾಕಿದೆ, ಎಮ್ಮೆ ಕರು ಹಾಕಿದ್ದನ್ನ ಸಾಹಿತ್ಯವನ್ನ ಬಳಸಿ, ಪುರಾಣವನ್ನ ಬಳಸಿ, ಭಾಗವತದ ಕಥೆಗಳನ್ನ ಬಳಸಿ ಹೇಳೋಣ. ಯಾರಿಗೆ ಹೇಳಕ್ ಸಾಧ್ಯ? ಯಾರಿಗೆ ಹೇಳಕ್ ಸಾಧ್ಯ ಇಲ್ಲ. ಇಡೀ ಮಹಾಭಾರತ ದೊಡ್ಡ ಕಥೆ. ಆಗ ಕನಕದಾಸರು ಹೇಳ್ತಾರೆ, ಆಯ್ತು ಸ್ವಾಮಿ ಅಂತೇಳಿ. ವಿರಾಟ ನಗರದ ಅರಸನ ಅರಸಿಯ ಅನುಜನ, ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆ ಆಯ್ತು. ಮನುಷ್ಯ ಏನ್ ಡೈಲಾಗ್ ಹೇಳ್ತಿದ್ದಾನ ಮುಂದೆ ನಿಂತ್ಕೊಂಡು, ಸ್ವಾಮಿ ಏನು ಅಂದ್ರಿ? ಅದೇ ಸ್ವಾಮಿ, ನಿಮ್ ಮನೇಲಿ ಎಮ್ಮೆ ಕರು ಹಾಕಿದಲ್ಲ, ಅದನ್ನೇ ಹೇಳಿದ್ದು. ದಯವಿಟ್ಟು ಬಿಡಿಸಿ ಹೇಳಿ ಸ್ವಾಮಿ. ನೀವ್ ಹೇಳ್ಬೇಕು, ದೊಡ್ಡವರು, ನಾವ್ ಹೇಳಕ್ ಹೆಂಗ್ ಸಾಧ್ಯ? ನೀವ್ ಹೇಳ್ಬೇಕು ಅಂದಾಗ, ಇಲ್ಲ ತಪ್ಪಾಯ್ತು ಬಿಡಿಸಿ ಹೇಳಿ ಅಂದಾಗ ಕನಕದಾಸರು ಬಿಡಿಸಿ ಹೇಳ್ತಾರೆ,
ವಿರಾಟ ನಗರದ ಅರಸನ ಅರಿಸಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆ ಐತಿ ಅಂತಂದ್ರೆ ವಿರಾಟ ನಗರಕ್ಕೊಬ್ಬ ಅರಸ ಇದ್ದ. ಅರಸನ ಅರಿಸಿ ಅಂದ್ರೆ ಸುಧಿಷ್ಣಿಗೊಬ್ಬ ಅನುಜ ಇದ್ದ. ಅನುಜ ಅಂದ್ರೆ ತಮ್ಮ. ಯಮಧರ್ಮರಾಯನ ವಾಹನ ಯಾವ್ದಂದ್ರೆ ಕೋಣನ ಹೆಂಡತಿ ಯಾವ್ದಂದ್ರೆ ಮನೆ ಎಮ್ಮೆ ಕರುವ. ಇಷ್ಟು ಅದ್ಭುತವಾದಂತ ಪರೀಕ್ಷೆ ಕನಕದಾಸರ ಜೀವನದಲ್ಲಿ ನಿರಂತರವಾಗಿ ನಡ್ಕೊಂತ ಬಂತು. ಒಂದ್ ದಿವಸ ವಾಯುವಿಹಾರ ಕೊಂಡಿರ್ತಾರೆ ಕನಕದಾಸರು. ವಾಯುವಿಹಾರ ವಾಕಿಂಗ್ ಹೊಂಟಿರ್ತಾರೆ. ಅಲ್ಲಿ ಸಣ್ಣ ಹುಡುಗ ಈ ತರ ಗುರುಕುಲದಲ್ಲಿ ಇರುವಂತ ಹುಡುಗ, ಏ ದಾಸ ಎಲ್ಲಿ ಹೊಂಟಿವ ಅಂತ ಕೇಳ್ತಾನೆ. ಪಾಪ ಕನಕದಾಸರು ಕೋಪ ಮಾಡ್ಕೊಳ್ಳೋಗಿಲ್ಲ, ಅಲ್ಲಿ ಆದ್ರೂ ಉತ್ತರ ಕೊಟ್ಟು ಹೋಗ್ಬೇಕು. ಯಾವನ್ನ ಹೆಂಡ್ತಾನೆ ಯಾವನ ಹೊತ್ಕೊಂಡು ಓಡೋದ, ಅವನ್ ನೋಡ್ಕೊಂಡು ಮತ್ತೊಬ್ಬ ಓಡೋದ, ಅವ್ರ ಅಪ್ಪ ನೋಡ್ಕೊಂಡು ನಾನು ಹೊಂಟಿದ್ದೀನಿ ಅಂದಾಗ ಅರ್ಥ ಆಗ್ಲಿಲ್ಲ ಅವರಿಗೆ. ಅವತ್ತು ವಾದಿರಾಜರು ಗುರುಗಳು, ಮತ್ತೆ ವಾದಿರಾಜರ ಮುಂದೆ ಆ ಹುಡುಗ ಕಂಪ್ಲೇಂಟ್ ಮಾಡ್ತಾರೆ. ನನಗೆ ಕನಕದಾಸರು ಬೈದು ಎಲ್ಲಿ ಹೋಗು, ಹೊರಗಡೆ ಹೋಗಿರ. ಯಾಕೋ ಹಂಗೆ ಕೇಳಿದ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಯಾವನ್ನ ಹೇಳ್ತೀನಿ ಯಾವನ ಹೊತ್ಕೊಂಡು ಅಂದ್ರೆ ಶ್ರೀರಾಮಚಂದ್ರನ ಹೇಳ್ತೀನ ರಾವಣ ಹೊತ್ಕೊಂಡು ಹೋದ, ರಾವಣ ಹುಡ್ಕೊಂಡು ಹನುಮ ಓಡೋದ, ಅವ್ರ ಅಪ್ಪನ್ನ ಹುಡ್ಕೊಂಡು ಹೊಂಟೆ ಅಂದ್ರೆ ನಾ ವಾಯುವ್ಯಕ್ಕೆ ಹೊಂಟಿದ್ದೆ, ವಾಕಿಂಗ್ ಹೊಂಟಿದ್ದೆ, ಅದಕ್ಕೆ ಹಂಗಂತ ಹೇಳ್ತಾರೆ ವಾದಿರಾಜರ ಮುಂದೆ. ಪ್ರತಿಯೊಂದು ಗುರುಗಳ ಮುಂದೆ ಕನಕದಾಸರು ಅದ್ಭುತವಾದಂತ ಸ್ಪಷ್ಟತೆಯನ್ನು ಕೊಟ್ಟು ಜಗತ್ತಿಗೆ ಬೆಳಕನ್ನು ಚೆಲ್ತಾರೆ. ಅಂತ ಒಬ್ಬ ಭಕ್ತ ಕನಕದಾಸರ ಚರಿತ್ರೆಯನ್ನ ಇನ್ನು ನಾವು ಬಹಳ ಹಂಚಿಕೊಳ್ಳೋಣ ದೊಡ್ಡ ವೇದಿಕೆ ಮೇಲೆ ಮೇಡಮ್ ಅವರ ಜೊತೆಗೆ. ಅಧ್ಯಕ್ಷತೆಯನ್ನ ತಹಸೀಲ್ದಾರ್ ಮಂಗಳ ಎಂ ಮುಖ್ಯ ಅತಿಥಿಯಾಗಿ ಕೃಷಿ ಇಲಾಖೆ ಅಧಿಕಾರಿ ಆನಂದ ಗೌಡರ್ ಹಾಗೂ ಪಿಎಸ್ಐ ಸಿದ್ದಪ್ಪ ಯಡಹಳ್ಳಿ, ವಿಶೇಷ ತಹಸೀಲ್ದಾರ್ ಮಹೇಶ್ ಗಸ್ತಿ ವಹಿಸಿಕೊಂಡಿದ್ರು. ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ಆಚರಣೆ ಮಾಡಿದ್ರು. ಗುಳೇದಗುಡ್ಡ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಯಲ್ಲವ ಗೌಡರ್, ಮುಖೇಶ್ ಹೂನೂರ್, ರಮೇಶ್ ಬೂದಿಹಾಳ, ಗೋಪಾಲ ಜಕ್ಕಪ್ಪನವರ್, ನಿಂಗಪ್ಪ ವಾಲಿಕರ್, ಜಗದೀಶ್ ಹಿರೇಗೌಡರು, ಮಲ್ಲು ಹುನಗುಂಡಿ, ಫಕೀರಪ್ಪ ತಳ್ವಾರ್, ಲೆಂಕಪ್ಪ ಹಿರೇಕುರುಬರ, ಗಣೇಶ್ ಬೆಳಗಲ್, ಜ್ಯಾವಪ್ಪ ಮಾಗಿ, ಕವಡಿಮಟ್ಟಿ, ಕಿರಣ್ ಸ್ಥಳಕ್ಕೆ ಭಾಗವಹಿಸಿ ಆಚರಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.